ಸಿಎಂ ಬದಲಾವಣೆ ಬಗ್ಗೆ ಯಾವುದೇ ಊಹಾಪೋಹವೂ ಕೂಡ ಇಲ್ಲ. ಈ ಮಾತನ್ನು ಕೂಡ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿನಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ಯಾವುದೇ ಊಹಾಪೋಹವಿಲ್ಲ. ಆಮೇಲೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರಲ್ಲ ಇವರು ಮತ್ತೆ ಸಿಎಂ, ಅದೊಂದು ಸಾಮಾನ್ಯ ಪ್ರಕ್ರಿಯೆ ಅಷ್ಟೇ. ಶೇರಿಂಗ್ ಕೇರಿಂಗ್ ಇವೆಲ್ಲ ಸಾಮಾನ್ಯವಾಗಿದ್ದೇ ಇರುತ್ತೆ. ಸಿಎಂ ಜೊತೆಗಿನ ಬ್ರೇಕ್ಫಾಸ್ಟ್ಗೆ ಮಹತ್ವ ಬೇಡ ಅಂತ ಡಿ ಕೆ ಅವರು ಹೇಳಿರ್ತಕ್ಕಂಥದ್ದು. ಈ ನಡುವೆ ಅವರು ವಿಪರೀತವಾಗಿ ಟೆಂಪಲ್ ರನ್ ಮಾಡಿದ್ದು ನಿಜ, ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಪಟ್ಟಿದ್ದು ನಿಜ, ವಿರೋಧಿ ಪಾಳೆಯದವ್ರನ್ನ ವಿಶ್ವಾಸಕ್ಕೆ ತಗೊಳ್ಳೋಕೆ ಪ್ರಯತ್ನ ಪಟ್ಟಿದ್ದು ನಿಜ. ಈಗ ಯಾಕೋ ಈ ರೀತಿ ಮಾತಾಡ್ತಿದ್ದಾರೆ. Where is the speculation? Speculation is only with media. There is nothing, no speculations, anything within the party or anywhere in the government. Media is only speculating things. There is no such speculations. But you had meetings, breakfast meetings. It is a routine. We meet you also, we meet Chief Minister also, we meet common man also. We meet the industrialists, we meet businessmen, we meet bureaucrats, everyone. It is all their part of the life. Meeting, sharing, caring, all these things are a part of our system. Where is the speculation? Speculation is only with media. There is nothing, no speculations, anything with. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಡಿ ಕೆ ಶಿವಕುಮಾರ್ ದೆಹಲಿಗೆ ಫ್ಲೈಟ್ ಹತ್ತೋ ತನಕನೂ ಬೆಂಗಳೂರಿನಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಪ್ರಯತ್ನ ಪಟ್ಟಿದ್ದು ನಿಜ. ಸಿಎಂ ಆಪ್ತರನ್ನೆಲ್ಲ ಭೇಟಿ ಮಾಡಿ ವಿಶ್ವಾಸಕ್ಕೆ ತಗೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದು ನಿಜ, ಟೆಂಪಲ್ ರನ್ ಮಾಡಿದ್ದೂ ನಿಜ. ಬಟ್ ಡೆಲ್ಲಿಗೆ ಹೋಗ್ತಾ ಇದ್ದ ಹಾಗೆಯೇ ಯಾಕೆ ಈ ವೈರಾಗ್ಯದ ಮಾತು ಅಂತ? ಅರವಿಂದ್, ನೋಡಿ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಡಿ ಕೆ ಶಿವಕುಮಾರ್ ಅವರು ತೆರೆಮರೆಯಲ್ಲಿ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು, ಕಸರತ್ತುಗಳನ್ನ ಮಾಡಬೇಕು, ಆ ಎಲ್ಲ ಕಸರತ್ತುಗಳನ್ನು ಕೂಡ ಮಾಡ್ತಿದ್ದಾರೆ. ಆದರೆ ದೆಹಲಿ ಮಟ್ಟದಲ್ಲಿ ಇದ್ರ ಬಗ್ಗೆ ಭಾಳ ದೊಡ್ಡ ಪ್ರಮಾಣದ ಚರ್ಚೆಗಳಾಗದೇ ಇರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈ ಹಿಂದೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು 3 ಜನ ಕೂತು ಒಂದು ಹಂತದ ಮಾತುಕತೆಯನ್ನು ಮಾಡಿದ್ದನ್ನು ಹೊರತುಪಡಿಸಿದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ 2ನೇ ಮೀಟಿಂಗ್ ನಡೀಲೇ ಇಲ್ಲ. ಮತ್ತು 2ನೇ ಮೀಟಿಂಗ್ ಯಾವಾಗ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆಯೂ ಕೂಡ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಬಂದಾಗಲೂ ಕೂಡ ಹೈಕಮಾಂಡ್ ನಾಯಕರು ಈ ಹಿಂದೆಯೂ ಕೂಡ ಭೇಟಿಯಾಗಿರಲಿಲ್ಲ, ಈ ಬಾರಿಯೂ ಕೂಡ ಭೇಟಿಯಾಗಿಲ್ಲ. ಸೊ ಹೀಗಾಗಿ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆಗೆ ಸಂಬಂಧಪಟ್ಟಂತೆ ಕೇವಲ ಚರ್ಚೆಗಳು ಅಥವಾ ಮಾತುಗಳು ಕೇವಲ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿರುವಂಥದ್ದು. ದೆಹಲಿಯಲ್ಲಿ ಭಾಳ ದೊಡ್ಡ ಪ್ರಮಾಣದ ಬೆಳವಣಿಗೆಗಳಾಗದೇ ಇರುವಂಥ ಹಿನ್ನೆಲೆಯಲ್ಲಿ ಬಹುಶಃ ಸದ್ಯಕ್ಕೆ ಈ ಕಸರತ್ತುಗಳೆಲ್ಲವೂ ವ್ಯರ್ಥ ಅನ್ನುವಂತೆ ಡಿ ಕೆ ಶಿವಕುಮಾರ್ ಅವರಿಗೆ ಕಾಣಿಸ್ತಾ ಇದೆ. ಹೀಗಾಗಿ ಅವರು ಹೆಚ್ಚು ಈ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಇಷ್ಟವನ್ನು ಪಡೆದೇ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಆದರೆ ತೆರೆಮರೆಯಲ್ಲಿ ತಮ್ಮ ಪ್ರಯತ್ನಗಳನ್ನು ಮುಂದುವರಿಸಿದ್ರು ಕೂಡ ದೆಹಲಿ ನಾಯಕತ್ವದಿಂದ ಪೂರಕವಾದಂಥ ಬೆಂಬಲ ವ್ಯಕ್ತವಾಗ್ತಿಲ್ವಾ ಅನ್ನುವಂಥ ಅನುಮಾನಗಳಿಗೂ ಕೂಡ ಈ ಒಂದು ಹೇಳಿಕೆಗಳು ಕಾರಣ ಆಗ್ತಾ ಇರುವಂಥದ್ದು. ನೋಡಿ, ನಿನ್ನೆ ಅಷ್ಟೇ ರಾಹುಲ್ ಗಾಂಧಿ ಅವರು ವಿದೇಶದಿಂದ ವಾಪಸ್ ಬಂದಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತೀರಾ ಅನ್ನುವಂಥ ಪ್ರಶ್ನೆಗೆ ಅವ್ರು ಹೇಳಿರುವಂಥದ್ದು, ಅವರು ನಿನ್ನೆ ಅಷ್ಟೇ ವಿದೇಶದಿಂದ ಬಂದಿದ್ದಾರೆ, ಸದ್ಯಕ್ಕೆ ನಾನು ಅವ್ರಿಗೆ ತೊಂದರೆ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರು ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನು ಇದ್ರ ಜೊತೆಗೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೀತಾ ಇದಾವಲ್ಲ ಅನ್ನುವಂಥ ಪ್ರಶ್ನೆಯನ್ನ ಕೇಳಿದಂಥ ಸಂದರ್ಭದಲ್ಲಿ ಅದು ಕೇವಲ ಮಾಧ್ಯಮಗಳಲ್ಲಿ ಮಾತ್ರ ಚರ್ಚೆ ಆಗ್ತಾ ಇದೆ, ಗ್ರೌಂಡ್ ಲೆವೆಲ್ ಅಲ್ಲಿ ಅದು ಯಾವುದೂ ಕೂಡ ಇಲ್ಲ. ಕೇವಲ ನಾನೊಬ್ಬ ಕಾರ್ಯಕರ್ತನಾಗಿ ಇರಲಿಕ್ಕೆ ಇಷ್ಟಪಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳಿಕೆಗಳನ್ನು ಗಮನಿಸಿದ್ರೆ ಬಹುಶಃ ಒಂದು ರೀತಿ ಕಡೆಯ ಹಂತದವರೆಗೂ ಕೂಡ ಏನು ಹೋರಾಟವನ್ನು ಮಾಡಬೇಕು ಅನ್ನುವಂಥ ಉತ್ಸಾಹ ಏನಿತ್ತು ಅದು ಕಡಿಮೆ ಆದಂತೆ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.